ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಬರ್ತೀನಿ ಬನ್ನಿ. ಅದಕ್ಕಿಂತ ಫಸ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಅದು ಇವಾಗ ಸಣ್ಣ ಸಣ್ಣಗೆ ಹೋಲ್ ಮಾಡಬೇಕು. ಹೀಗೆ ಹೋಲ್ ಮಾಡಬೇಕು, ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಅದರಿಂದ ಹೋಲ್ ಮಾಡಬೇಕು. ಹೀಗೆ ಹೋಲ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಹೋಲ್ ಮಾಡಿ ಇಟ್ಟಿದ್ದೀನಿ. ಇವಾಗ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಸ್ವಲ್ಪ ಲೈಟಾಗಿ ಹಾಕೋಬೇಕು. ಧನಿಯಾ ಪೌಡರ್ ಒಂದು ಸ್ವಲ್ಪ ಹಾಕೋಬೇಕು. ಯಾಕಂದರೆ ಸ್ವಲ್ಪ ಅದು ಮೊಟ್ಟೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಲ್ವ, ಅದರಿಂದ ಸ್ವಲ್ಪ ಅದು ರೋಸ್ಟ್ ಆಗಲಿ ಅಂದ್ಬಿಟ್ಟು. ಗರಂ ಮಸಾಲ, ಧನಿಯಾ ಪುಡಿ ಹಾಕೊಬೇಕು ಅದಕ್ಕೆ. ಅದೊಂದು ಸ್ವಲ್ಪ ಈ ಥರ ಎಲ್ಲ ಮಾಡ್ಕೊಳ್ಬೇಕು. ಎಣ್ಣೆ ಎಲ್ಲ ಮಿಕ್ಸ್ ಮಾಡಬೇಕು. ಧನಿಯಾ ಪೌಡರು ಮತ್ತು ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕದು. ಅದಕ್ಕೆ ಇದು ಎಗ್ ಹಾಕ್ಬೇಕು ಇವಾಗ. ಮಾಡಿ ಫ್ರೆಂಡ್, ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ ಫ್ರೆಂಡ್. ಇದು ರೋಸ್ಟ್ ಮಾಡಬೇಕು ಅದನ್ನ. ಇದೇ ಥರ ರೋಸ್ಟ್ ಮಾಡಬೇಕು ಫ್ರೆಂಡ್. ಎತ್ಕೊಳ್ಳೋಣ ಇವಾಗ. ಅದು ಏನು ಗೊತ್ತಾ, ಹಸಿ ಹಾಕ್ಬಿಟ್ರೆ ಹಸಿನೇ ಇರುತ್ತೆ. ಅದರಿಂದ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡ್ಕೊಂಡಿದ್ದಾಯ್ತು. ಇವಾಗ ತಿರ್ಗಾ ಮತ್ತೆ ಸ್ವಲ್ಪ ಎಣ್ಣೆ ಹಾಕಬೇಕು, ಮಸಾಲೆ ಎಲ್ಲ ತಿರ್ಗಾ ಮತ್ತೆ ಮಾಡ್ಕೊಳಕ್ಕೆ. ಸಣ್ಣ ಸಣ್ಣಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ, ಅದನ್ನ ಹಾಕ್ಬೇಕು. ಅದು ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಅದು ಹಂಗೆ ಚೆನ್ನಾಗಿರಲ್ಲ ಟೇಸ್ಟು. ನಾವು ಒಗ್ಗರಣೆಗೆ ಯಾಕೆ ಅಂದರೆ, ಇವಾಗ ನಾವು ಅದೆಲ್ಲ ಇವಾಗ ಮೆಣಸಿನ್ಕಾಯಿ ಪಲಾವ್ದು ಮಸಾಲೆ ಎಲ್ಲ ಹಾಕೊಂತೀವಲ್ವ, ಅದೆಲ್ಲ ನಾವು ರೋಸ್ಟ್ ಮಾಡೋ ಅಷ್ಟೊಂದು ಸೀದೋಗ್ಬಿಡುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ, ಫಸ್ಟ್ ಈರುಳ್ಳಿ ಹಾಕೊಬೇಕು. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಪಲಾವ್ ಐಟಮ್ಸ್ ಹಾಕೋಬೇಕು. ನಿಮ್ಮ ಮನೇಲಿ ಏನಿರುತ್ತೋ ಅದು ಹಾಕೊಳ್ಳಿ. ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಏನಿಲ್ಲ. ಪಲಾವ್ ಐಟಮ್ಸ್ಗಳು ಈರುಳ್ಳಿ ಫ್ರೈ ಆಗಲ್ಲ, ಅದರಿಂದ ಸ್ವಲ್ಪ ಫಸ್ಟೇ ಈರುಳ್ಳಿ ಹಾಕೋಬಿಡಿ ನೀವು. ಆಮೇಲೆ ಪಲಾವ್ ಐಟಮ್ಸ್ ಹಾಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಚ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ ಇವಾಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಯಬೇಕಲ್ವಾ, ಅದರಿಂದ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ.
ನೆಕ್ಸ್ಟ್ ಧನಿಯಾ ಪೌಡರ್ ಹಾಕೊತಾ ಇದ್ದೀನಿ. ಗರಂ ಮಸಾಲ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ನಾನು ಒಂದು 3 ಸ್ಪೂನ್ 4 ಸ್ಪೂನ್ ಹಾಕ್ತಾ ಇದ್ದೀನಿ ಅಂತ ನೀವು ಅಷ್ಟೇ ಹಾಕೊಂಡ್ಬೇಡಿ. ನಿಮ್ಗೆ ಹೆಂಗ್ ಬೇಕು ಮಸಾಲ ಆ ಥರ ಹಾಕೊಳ್ಳಿ. ಅಲ್ಲ, ಇವಾಗ ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮಸಾಲೆ ಎಲ್ಲ ಮಾಡಿರೋದೆಲ್ಲ ಸ್ವಲ್ಪ ಎಣ್ಣೆಣ್ಣೆ ತರ ಬಿಟ್ಕೊಂಡಿದೆ. ಇವಾಗ ಬಾಯ್ಲ್ ಮಾಡಿರೋ ಮೊಟ್ಟೆಗಳನ್ನೆಲ್ಲ ಹಿಂಗೆ ಹಾಕ್ಬೇಕು. ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆನ ಫೋರ್ಸಾಗೆಲ್ಲ ಮಾಡ್ಕೊಳ್ಬಾರ್ದು, ನಿಧಾನಕ್ಕೆ ಈ ತರ ಎಲ್ಲ ಮರ್ಚಿ ಹಾಕ್ಬೇಕು. ಯಾಕಂದ್ರೆ ಮಸಾಲೆ ಹಿಡಿಬೇಕಲ್ವಾ ಅದಕ್ಕೂ, ಅದರಿಂದ ಸ್ವಲ್ಪ ಈ ಥರ ಎಲ್ಲ ಮಾಡ್ಕೊಳ್ಬೇಕು. ಮೊಟ್ಟೆ ಇಲ್ಲಾಂದ್ರೆ ಒಡೆದೋಗ್ಬಿಡುತ್ತೆ. ಸರಿ, ಎಷ್ಟು ಅಕ್ಕಿ ಹಾಕೊಂಡಿರ್ತೀರೋ ಅಷ್ಟು ನೀವು ನೀರು ಹಾಕೊಂಡ್ಬೇಕು. ಇವಾಗ ನೀವು ಹಾಕಿರ್ತೀರಲ್ವಾ ಅಕ್ಕಿ, ಗೊತ್ತಾಗುತ್ತಲ್ವಾ ನಿಮಗೆ, ಅಷ್ಟು ನೀವು ನೀರು ಹಾಕೊಬೇಕು. ನಿಮ್ಗೆ ಎಷ್ಟು ಅಕ್ಕಿ ಹಾಕ್ತೀರೋ ಅಷ್ಟು ನೀರು ಹಾಕೊಬೇಕು. ರೈಸ್ ಹಾಕೋತಾ ಇದ್ದೀನಿ ಇವಾಗ. ಅಕ್ಕಿ ತೊಳೆದಿರೋ ನೀರೆಲ್ಲ ಹಾಕ್ಬೇಡ್ದು. ಅಕ್ಕಿ ತೊಳೆದಿರ್ತೀವಲ್ಲ ಆ ನೀರೆಲ್ಲ ಹಾಕ್ಬೇಡ್ದು. ಏಕೆ ಅಂದರೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡಿರ್ತೀವಿ. ಅದರಿಂದ ಅದು ನೀರು ಮಿಕ್ಸ್ ಆಗಿಬಿಟ್ರೆ ನಮ್ಗೆ ಅಳತೆ ಗೊತ್ತಾಗೋದಿಲ್ಲ. ಆಮೇಲೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಅವಾಗಲೇ ಸ್ವಲ್ಪ ರುಚಿ ಹಾಕೊಂಡಿದ್ವಿ. ಇವಾಗ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು. ಅವಾಗ ಟೊಮೆಟೊ ಬೇಯ್ಲಿ ಅಂತ ಅಷ್ಟೇ ಹಾಕೊಂಡಿದ್ವಿ. ತುಪ್ಪ ಹಾಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಬೇಕು. ಫಸ್ಟೇ ಹಾಕೊಬೋದು, ಫಸ್ಟ್ ಬೇಡ ಅಂತ ಅಂದ್ರೆ ಲಾಸ್ಟಲ್ಲಿ ಹಾಕೊಬಹುದು. ಹಾಗೆ ಇಡಬೇಕು. ಕುದಿ ಬಂದ್ಮೇಲೆ ಮುಚ್ಚಳ ಮುಚ್ಚಬೇಕು. ಇವಾಗ ಮುಚ್ಚಳ ಬಿಸಿ ಸಾಕು. ಇವಾಗ ಕುಕ್ಕರ್ ಮುಚ್ಚಿದ್ದೀನಿ. ಒಂದು 10 ಮಿನಿಟ್ಸ್ ವಿಸಿಲೆಲ್ಲ ಆಗಿದೆ. ಈಗ ಓಪನ್ ಮಾಡೋಣ. ಹೇಗಾಗಿದೆ ನೋಡೋಣ. ವಾವ್, ಆಗಿದೆ. ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.